ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಮಧ್ಯಾಹ್ನ ಅಡುಗೆಗೆ ಹಾಗಲಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ನಮ್ಮದು ಮಂಗಳೂರು ಕರಾವಳಿ ಸೈಡಲ್ಲಿ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡ್ತಾರೆ ಅಂತ ಒಂದ್ಸಲ ನಿಮಗೂ ತೋರಿಸ್ಕೊಡ್ತೀನಿ. ಇದು ತುಂಬ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಹಾಗಲಕಾಯಿ. ಕೆಲವರು ಹಾಗಲಕಾಯಿ ಅಂತ ಅದನ್ನು ತಿನ್ನೋದಿಲ್ಲವಲ್ಲ, ಕಹಿ ಇರುತ್ತೆ ಅಂತ. ಆದರೆ ಇದರಲ್ಲಿ ಸ್ವಲ್ಪ ಕೂಡ ನಿಮಗೆ ಕಹಿ ಇರೋಲ್ಲ. ಬನ್ನಿ ಆಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನು 2 ಹಾಗಲಕಾಯಿನ ತೊಗೊಂಡು ಅದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಕಾಣ್ತಾ ಇದೆ ನಿಮಗೆ. ಸಣ್ಣ ಕಟ್ ಮಾಡಿ ಇಟ್ಕೊಂಡು ಉಪ್ಪು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಒಂದು ಅರ್ಧ ಗಂಟೆ. ಇವಾಗ ಅದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಈಗ ಬೇಯಿಸ್ಕೊಂಡಿದ್ದೀನಿ ಹಾಗಲಕಾಯಿನ. ಕುಕ್ಕರಲ್ಲಿ ಒಂದು 2 ವಿಸಿಲು ಬೇಯಿಸ್ಕೊಂಡಿದ್ದೀನಿ. ಕೆಲವರು ಡೈರೆಕ್ಟಾಗಿ ಹಾಗೆ ಬಾಣಲೆಯಲ್ಲಿ ಬೇಯಿಸ್ಕೊಳ್ತಾರೆ. ಅದನ್ನು ಸ್ವಲ್ಪ ಗ್ಯಾಸ್ ಸೇವ್ ಆಗುತ್ತೆ ಅಲ್ಲ, ಕುಕ್ಕರಲ್ಲಿ ಒಂದು ಬೇಯಿಸ್ಕೊಂಡ್ರೆ. ಇವಾಗ ಬಾಣಲೆ ಇಟ್ಟು ಒಗ್ಗರಣೆ ಮಾಡಬೇಕು. ಅದಕ್ಕೆ ಸ್ವಲ್ಪ ಒಂದು 2 ರಿಂದ 3 ಸ್ಪೂನ್ ಆಯಿಲ್ ಹಾಕಿ, ಮತ್ತು ಅದಕ್ಕೆ 1 ಸ್ಪೂನು ಸಾಸಿವೆ, ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ, ಮತ್ತೊಂದು ಅರ್ಧ ಸ್ಪೂನು ಜೀರಿಗೆ, ಮತ್ತು ಒಂದು 2 ಕೆಂಪು ಮೆಣಸಿನಕಾಯಿ. ಇಷ್ಟು ಹಾಕಿ ಒಗ್ಗರಣೆ ಮಾಡಬೇಕೀಗ. ನೋಡಿ, ಒಗ್ಗರಣೆ ಆಗ್ತಾ ಇದೆ. ಹಾಗಲಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್. ಮಕ್ಕಳಂತೂ ತಿನ್ನಲಿಕ್ಕೆ ಕೇಳಲ್ಲ, ನಮ್ಮ ಮಕ್ಕಳು ಕೂಡ ತಿನ್ನಲಿಕ್ಕೆ ಕೇಳಲ್ಲ. ಅದು ಕಹಿ ಇರುತ್ತೆ ಅಂತ ಮುಟ್ಟೋದೇ ಇಲ್ಲ. ಯಾವುದು ಆರೋಗ್ಯಕ್ಕೆ ಒಳ್ಳೆಯದಿರುತ್ತೆ ಅದನ್ನು ಮಕ್ಕಳು ತಿನ್ನಲ್ಲ. ಈ ರೀತಿ ಸ್ವಲ್ಪ ಗೊಜ್ಜು ರೀತಿ ಮಾಡಿಕೊಟ್ರೆ ಒಂದು ಸ್ವಲ್ಪ ಅದು ತಿಂತಾರೆ. ತುಂಬ ಟೇಸ್ಟಿಯಾಗಿರುತ್ತೆ ಇದು, ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಲ್ವ ಹಾಗಲಕಾಯಿ. ಶುಗರ್ ಇರೋರಿಗೆಲ್ಲ ಹಾಗಲಕಾಯಿ ತುಂಬ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಇದು ನೀವು ಮಾಡಿ ಇಟ್ಕೊಂಡು ಒಂದು 2-3 ದಿನದವರೆಗೂ ಏನೂ ಆಗೋಲ್ಲ. ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ನೀವು. ಇಲ್ಲ ಹಾಗೆ ಫ್ರೆಶ್ ಬೇಕಂದ್ರೆ ಫ್ರೆಶ್ ಕೂಡ ಮಾಡ್ಕೊಳ್ಬೋದು. ನೋಡಿ, ಈಗ ಒಗ್ಗರಣೆ ಆಗಿದೆ. ಇದಕ್ಕೆ ನಾನು 1 ಲಿಂಬೆಹಣ್ಣಿನ ಅಷ್ಟು ಹುಳಿ ನೆನೆಸಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಹುಳಿ, ಉಪ್ಪು, ಖಾರ ಎಲ್ಲ ಜಾಸ್ತಿ ಹಾಕಬೇಕು, ಯಾಕೆಂದರೆ ಅದು ಸ್ವಲ್ಪ ಕಹಿ ಇರುತ್ತಲ್ವ. ಅದರಿಂದ 1 ಲಿಂಬೆಹಣ್ಣಿನಷ್ಟು ಹುಳಿ ನೆನೆಸಿಟ್ಕೊಂಡು ಅದ್ರ ರಸ ತೆಗೆದಿದ್ದಕ್ಕೆ ಹಾಕ್ತೇನೆ. ಈಗ ಹುಳಿ ರಸ ತೆಗೆದು ಹಾಕಿದ್ಮೇಲೆ ಇದಕ್ಕೊಂದಿಷ್ಟು ಬೆಲ್ಲ ಹಾಕ್ಕೊಳ್ಬೇಕು. ಬೆಲ್ಲ ನೀವು ನೋಡಿ ಹಾಕ್ಕೊಳ್ಳಿ. ನಿಮಗೆ ಸ್ವೀಟು ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಆದರೆ ಬೆಲ್ಲ ಸ್ವಲ್ಪ ಹಾಕಲೇಬೇಕು. ಇಷ್ಟು ಬೆಲ್ಲ ಹಾಕಿದ್ದೀನಿ. ಮತ್ತು 1 ಸ್ಪೂನ್ ಉಪ್ಪು ಅದಕ್ಕೆ, ಮತ್ತು ಒಂದು ಅರ್ಧ ಸ್ಪೂನು ಅರಿಶಿನ, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು 1-2 ಕುದಿ ಬರಬೇಕು. ಕುದಿ ಬಂದ ಮೇಲೆ ನಾವು ಅದು ಹಾಗಲಕಾಯಿ ಬೇಯಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಈಗ ನೋಡಿ, ಇದು ಕುದೀತಾ ಇದೆ. ಈಗ ನೀವು ಹಾಗಲಕಾಯಿ ಬೇಯಿಸಿ ಇಟ್ಕೊಂಡಿದ್ದೀರಲ್ಲ, ಇದರಲ್ಲಿ ನೀರಿರುತ್ತೆ. ಆ ನೀರು ಹಾಕ್ಬೋದು, ನಿಮಗೆ ಬೇಕಿದ್ರೆ ಹಾಕ್ಬೋದು. ಇಲ್ಲಾಂದರೆ ನೀರನ್ನು ಫಿಲ್ಟರ್ ಮಾಡಿ ಸೋಸ್ಕೊಂಡು ಆಮೇಲೆ ಹಾಕ್ಬೋದು. ಅದೇ ನೀರು ಹಾಕಿದರೆ ಒಳ್ಳೆಯದು. ಕೆಲವರಿಗೆ ಅದರಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತೆ ಅಂತ ನೀರು ಹಾಕಲ್ಲ. ನೀರು ಹಾಕಿದರೆ ಅದರಲ್ಲಿ ಎಲ್ಲ ಪ್ರೋಟೀನ್ ನೀರಲ್ಲೇ ಇರುತ್ತೆ. ಅದನ್ನು ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ನೀವು ಬೇರೆ ನೀರು ಯೂಸ್ ಮಾಡ್ಬೋದು. ನಾನಿಲ್ಲಿ ಸಪ್ರೇಟಾಗಿ ನೀರನ್ನು ತೆಗೆದಿಟ್ಟಿದ್ದೀನಿ. ನೋಡಿ, ಇಲ್ಲಿ ನಾನು ಅದೇ ನೀರನ್ನು ಹಾಕ್ತೀನಿ. ಯಾಕೆಂದರೆ ನಮಗೆ ಸ್ವಲ್ಪ ಕಹಿ ಇದ್ರೂ ಆಗುತ್ತೆ, ಕೆಲವರಿಗೆ ಆಗಲ್ಲ. ಅದು ನೀರಲ್ಲಿ ಕಹಿ ಅಂಶ ಬಿಟ್ಟಿರುತ್ತಲ್ಲ, ಅದರಿಂದ ಬೇರೆ ನೀರು ಯೂಸ್ ಮಾಡ್ತಾರೆ. ಇವಾಗ ಹಾಕಿ ಇಲ್ಲಿ ಮತ್ತೆ ಇದು ಒಂದು 10-15 ನಿಮಿಷದವರೆಗೆ ಬೇಯಬೇಕು. ಅದು ಬೇಯಲಿಕ್ಕೆ ಟೈಮ್ ತಗೊಳುತ್ತೆ. ಅದರಿಂದ ನಾನು ಒಂದ್ಸಲ ಕುಕ್ಕರಲ್ಲಿ ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೇನೆ. ಅದರಿಂದ ಇಲ್ಲಾಂದರೆ ನಾವು ಡೈರೆಕ್ಟ್ ಮಾಡಬೇಕು ಅಂದರೆ ನಿಮ್ಗೆ 1/2-3/4 ಗಂಟೆ ಹಿಡಿಯುತ್ತೆ. ನೀವು ಕುಕ್ಕರಲ್ಲಿ ಒಂದ್ಸರಿ ಬೇಯಿಸ್ಕೊಂಡ್ರೆ ನಿಮ್ಗೊಂದು 10-15 ನಿಮಿಷದಲ್ಲಿ ಸಾಕು. ಇವಾಗ ಇನ್ನೂ ಒಂದು ಸ್ವಲ್ಪ ಇದು ಚೆನ್ನಾಗಿ ಬೇಯಬೇಕು. ನೋಡಿ, ಈಗ ಇದು ಕುದೀತಾ ಇದೆ. ಕುದೀತಾ ಇರುವಾಗ ನೀವೊಂದು 1/4 ಸ್ಪೂನು ಖಾರದ ಪುಡಿ, ಮತ್ತು ಒಂದು ಅರ್ಧ ಸ್ಪೂನಿಂದ 3/4 ಸ್ಪೂನು ಸಾಂಬಾರು ಪುಡಿ. ಮತ್ತು ಸಾಂಬಾರು ಪೌಡ್ರ್ ಇಲ್ಲ ಅಂದರೆ ನೀವು ಖಾರದ ಪುಡಿನೇ ಹಾಕ್ಕೊಳ್ಬೋದು. ಇದನ್ನು 2 ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ನಿಮ್ಮ ಖಾರ ನೋಡಿ ಹಾಕ್ಕೊಳ್ಳಿ, ಯಾಕೆಂದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಲ್ವ.
ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದಕ್ಕೆ ಕೆಲವರು ಹಾಗಲಕಾಯಿ, ನಾವೆಲ್ಲ ಈ ಕಡೆ ಎಲ್ಲ ಹಾಗಲಕಾಯಿ ಗೊಜ್ಜು ಅಂತ ಹೇಳ್ತೀವಿ, ಕೆಲವರೆಲ್ಲ ಕಾಯಿ ರಸ, ಹಾಗಲಕಾಯಿ ಕಾಯಿ ರಸ ಅಂತ ಕೂಡ ಕರೀತಾರೆ. ಇದೇ ರೀತಿ ನೀವು ಈರುಳ್ಳಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ಸಣ್ಣಗೆ ಈರುಳ್ಳಿ ಕಟ್ ಮಾಡಿ ಹಾಗಲಕಾಯಿ ಹಾಕೋ ಬದಲು ಈರುಳ್ಳಿ ಹಾಕಿ ಈರುಳ್ಳಿಯಲ್ಲಿ ಕೂಡ ಮಾಡ್ಕೊಳ್ಬೋದು. ಇದೇ ರೀತಿ ಸೇಮ್ ಮೆಥಡ್ ಯೂಸ್ ಮಾಡಿಕೊಂಡು ಇದು ಚೆನ್ನಾಗಿ ಕುದಿ ಬಂದು ಒಂದು ಸ್ವಲ್ಪ ಗಟ್ಟಿ ಆಗಬೇಕು. ತುಂಬ ಗಟ್ಟಿ ಆಗಬಾರ್ದು, ಸ್ವಲ್ಪ ನೀರಿರಬೇಕು. ನಾವು ಅನ್ನಕ್ಕೆ ಹಾಕೊಂಡು ತಿನ್ನುವಾಗ ತುಂಬ ಗಟ್ಟಿ ಆದರೂ ತಿನ್ನಲಿಕ್ಕಾಗಲ್ಲ. ಇದು ಗೊಜ್ಜು ಟೈಪ್ ಅಲ್ವಾ, ಸ್ವಲ್ಪ ವಾಟರ್ ಕಂಟೆಂಟ್ ಇರಬೇಕು ಅದರಲ್ಲಿ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ನಿಮಗೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರುತ್ತೆ ನೋಡಿ. ಹೀಗೆ ಬಂದರೆ ಅದಾಗಿದೆ ಅಂತ ಅರ್ಥ. ಸ್ವಲ್ಪ ಗಟ್ಟಿ ಕೂಡ ಆಯಿತು ನೋಡಿ. ಇಷ್ಟು ಗಟ್ಟಿ ಆದರೆ ಸಾಕು. ಮತ್ತೆ ಇದು ತಣ್ಣಗಾಗುವಾಗ ಮತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ. ಇಷ್ಟು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡು ಬರ್ತಾ ಇದೆ ಅಂತ ಆಗುವಾಗ ಇದು ಆಗಿದೆ ಅಂತ ಅರ್ಥ. ಆಗ ನೀವು ಗ್ಯಾಸನ್ನು ಆಫ್ ಮಾಡಿ. ನೋಡಿ ಫ್ರೆಂಡ್ಸ್, ರುಚಿಯಾದ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್, ತುಂಬ ಟೇಸ್ಟಾಗಿರುತ್ತೆ. ಅನ್ನೋದೊಟ್ಟಿಗೆ ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ಸಲ ಮಾಡಿದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನೀವು ಕಮೆಂಟಲ್ಲಿ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹೀಗೆ ಇನ್ನೂ ಹೊಸ ಹೊಸ ರುಚಿ ತಗೊಂಡು ಮತ್ತೆ ಬರ್ತೀನಿ. ಬಾಯ್ ಫ್ರೆಂಡ್ಸ್.